ಬರುತ್ತೆ. ಇದು ಎಷ್ಟು ದಿನ ಕರು ಇದು? ಒಂದು 2-3 ತಿಂಗಳಾಗಿರ್ಬೇಕು ಸರ್. ಹೆಣ್ಗರು? ಹೆಣ್ಗರು. ಹಾಂ ಹಾಂ. ಮಾಗಡಿಯಲ್ಲಿ ಹುಟ್ಟಿದ್ದ ಇದು? ಕೋಳ್ಮಾರ್ಕುಪ್ಪೆ. ಹಾಂ, ಅಲ್ಲೂ ಹುಟ್ಟಿದ್ದು. ಹಾಂ. ಅಲ್ಲಿಂದ ನಾನು ಬರೀ ಕರು ತಗೊಂಡ್ಬಂದೆ. ಇದ್ರಮ್ಮ ಕೊಟ್ಬಿಟ್ಟಿದ್ರಾ? ಇದ್ರಮ್ಮ ಏನಾಯ್ತು ಗೊತ್ತಿಲ್ಲ, ಅದು ಏನೋ ಮೇಂಟೆನೆನ್ಸ್ ಹಾಲಿಲ್ಲ, ಹಾಲು ಕುಡ್ಸಲ್ಲ. ಹಾಂ ಹಾಂ. ಇದ್ರಮ್ಮ ಇದೆಯಾ? ಇದೆ, ಆದರೆ ಹಾಲು ಏನೋ ಕುಡ್ಸಲ್ಲ ಮಾಡುತ್ತೆ ಅಂತ ಬರೀ ಕರುನ್ ಮಾತ್ರ. ಹಾಂ ಹಾಂ. ಅಂದರೆ ಕೊಡ್ತಾರೆ ಹಂಗೆ ಎಳಗರನ್ನೇ ಕೊಟ್ಟಿದ್ದಾರೆ ನೋಡಿ ಸರ್. ಹಾಂ ಹಾಂ. ಎಷ್ಟಾಗಿತ್ತು ಬರುತ್ತಿದ್ದು? ಸರ್ 21,000 ಆಯಿತು ಸರ್. ಹಾಂ ಹಾಂ. ಅಲ್ಲ, ಸಾಮಾನ್ಯವಾಗಿ ಎಳಗರು ನೋಡ್ತಾ ಇರ್ತಾರೆ ತಬ್ಲಿಕರು ಬೇಕು ಅಂತ, ಸಿಗೋದಿಲ್ಲ. ಆ ಟೈಮಿಗೆ ಸಿಗಲ್ಲ ಸರ್, ಬೇರೆ ಟೈಮಿಗೆ ಸಿಗಲ್ಲ. ಹೌದು ಹೌದು ಹೌದು, ನಮಗೆ ಬೇಕಾದಾಗ ಸಿಗೋದಿಲ್ಲ. ಇದು ಅಲ್ಲಿ ಸುಮಾರು ಜನ ನೋಡಿದ್ರು. ಹಾಂ. ಎಲ್ಲ ಕರು ಇದು ಇಲ್ಲಿ ಗೋಪುರ ಇಲ್ಲ ಅಂತ ಇದು ಮಾಡಿ, ಕೆಲವರು ಬೇಡ ಅಂದಿದ್ರು, ಕೆಲವರು ಬೇಕು ಅಂದಿದ್ರು. ಅದೇನೋ ನನ್ನ ಅದೃಷ್ಟ ಏನೋ. ನಾನು ಒಂದೇ ಫೋನ್ ಕಾಲ್ ಮಾಡಿದ್ದೆ, ಆಯ್ತು ಬನ್ನಿ ಕೊಡ್ತೀನಿ. ನಿಮ್ಮ ಮನೆಗೆ ಹುಲ್ಲಿನ ಋಣ ಆಯ್ತು ಅದಕ್ಕೆ. ಹೋದೆ, ಕರು ನೋಡಿದೆ, ಇಷ್ಟ ಆಯಿತು. ಯಾವ ಊರಿದು ಇದು? ಅಜ್ನಳ್ಳಿ ಮೂರ್ತಿ ಅನ್ನೋರು. ಇದ್ರ ಅಮ್ಮನೂ ಆ ಊರಿಗೆ ಹುಟ್ಟಿದ್ರು. ಹೌದಾ? ಮೊದಲೇ ಸೂಲ್ಕರನ ಇದು? ಎರಡನೇ ಸೂಲ್ದ? ಸ್ವಲ್ಪ ಇವಾಗೇನೋ ವೀಕ್ ಆಗಿದೆ, ಏನೋ ಹುಷಾರಿಲ್ವಾ ಸರ್? ಅಂದರೆ ಅದು ಡೈಜೆಷನ್ ಕಮ್ಮಿ ಸರ್, ಬೇರೆ ಹಾಲಲ್ಲ ಮಾಡ್ತಾರದು. ಅದ್ರ ತಾಯಿ ಹತ್ರನೇ ಇದ್ದಿದ್ರೆ ಕರು ಇನ್ನೂ ಚೆನ್ನಾಗಿ ಬಂದಿರೋದು. ಆ ಎಸ್ ಹಾಲು ಈ ಎಸ್ ಹಾಲು ಮಿಕ್ಸ್ ಆಗುತ್ತಲ್ಲ, ಅಡ್ಜಸ್ಟ್ ಆಗ್ತಾ ಇಲ್ಲ. ಡೈಜೆಷನ್ ಸ್ವಲ್ಪ ಕಮ್ಮಿ ಇದೆ ಇವಾಗ. ನಾನು ತಂದಿದ್ದಕ್ಕಿಂತ ಇವಾಗ ಹೋಲಿಕೆ ಮಾಡಿದ್ರೆ ಪರವಾಗಿಲ್ಲ ಸರ್. ಪರವಾಗಿಲ್ಲ ಅಂತೀರಾ? ಪರವಾಗಿಲ್ಲ. ಈ ಹೊಟ್ಟೆನೇ ಇರಲಿಲ್ಲ, ಹೊಟ್ಟೆ ಎಲ್ಲ ಕಾಣಿಸುತ್ತೆ. ಅಂದರೆ ಇನ್ನೊಂದು ಸ್ವಲ್ಪ ರೆಡಿ ಆಗಬೇಕು. ಸ್ವಲ್ಪ ಹಸಿಮೇವು ಇನ್ನೂ ತಿಂತಾ ಇಲ್ವಲ್ಲ? ತಿನ್ನುತ್ತೆ ಸರ್. ಅಲ್ಲ, ಹುಲ್ಲು ತಿನ್ನುತ್ತೆ. ಅಂದ್ರೆ ಬೈಲ್ ಮೇಲೆಲ್ಲ ಅದೇ ಬೈಲ್ ಮೇಲೆ ಒಳಗಡೆ ಗೊಂದಕ್ಕೆ ಹಾಕ್ತಿರಿ, ಅಂದ್ರೆ ಡೈಜೆಷನ್ ಸರಿಯಾಗಿ ಆಗ್ತಾ ಇಲ್ಲ ಇದಕ್ಕೆ. ಇವಾಗ ಅದಕ್ಕೆ ಏನು ಮಾಡ್ತಾ ಇದ್ದೀರಾ ಡೈಜೆಷನ್ಗೆ? ಸರ್ ಇದಕ್ಕೆ ಹೀಗೆ ಯಾರೋ ಹೇಳಿದ್ರು, ಮೇಕೆ ಬರುತ್ತಲ್ಲ ಸರ್, ಮೇಕೆ ಕುಯ್ದಾಗ ಬೋಟಿ ಒಳಗಡೆ ಕಸರೆ ಇರುತ್ತೆ. ಆ ಕಸರೆನ ಅಂದ್ರೆ ಡೈಜೆಸ್ಟ್ ಆಗಿರಲ್ಲ, ಅವು ಡೈಜೆಸ್ಟ್ ಆಗ್ದಿರಾ ಅದು ತಿಂದಿರುತ್ತಲ್ಲ, ಮಿಲ್ಕ್ ಹಾಕಿ ಇಲ್ದಿದ್ದು ಹೊಟ್ಟೆನಲ್ಲಿ ಇರುತ್ತೆ ಬೋಟಿನಲ್ಲಿ, ಅದನ್ನ ತಗೊಬಂದು ಒಳಗಡೆ ಬರೀ ಸೊಪ್ಪು ಅವು ಇವು ತಿಂದಿ ಇರುತ್ತಲ್ಲ ಮೇಕೆ, ನಾನಾ ತರ ಸೊಪ್ಪು ತಿಂದಿರುತ್ತೆ. ಆಯುರ್ವೇದಿಕ್ ತರ ವರ್ಕ್ ಆಗುತ್ತೆ ಅಂತ ಅದನ್ನ ಎಷ್ಟು ದಿನ ಹಾಕ್ಬೇಕು? ಒಂದು 15 ದಿನಕ್ಕೆ ಒಂದ್ಸರಿ ಹಾಕ್ಬೇಕು. 15 ದಿನ. ಆಯಿತು ಬರೋದು. ಮತ್ತೆ ಇವಾಗ ಹಾಲು ಮನೆ ಇದು ಗೂಡು ಹಾಕಿದ್ದೀರಾ ಅಥವಾ? ನಮ್ದು ಹಳೆ ಹಸು ಇದೆಯಲ್ಲ, ಹಳೆ ಹಸುನಲ್ಲಿ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಕರ್ಕೊಂತೀರಿ ಸೊರ ಬಿಡಿಸ್ಬಿಟ್ಟು. ಆಮೇಲೆ ಅದನ್ನ ಕುಡ್ಸ್ಕೊಳಲ್ಲ, ಆದ್ರೂ ಕಾಲು ಕಟ್ಬಿಟ್ಟು ಮುಂದೆ ಹಿಡ್ಕೊಂಡು ಬಿಡ್ತೀರಿ. ಇದು ಕುಡ್ಕೊಳುತ್ತಲ್ಲ. ಇನ್ನು ಒಂದು ತಿಂಗಳು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ರೆಡಿ ಆಗ್ಬಿಡುತ್ತೆ. ತಾಯಲ್ಲೇ ಅದು ತಾಯಲ್ಲೇ ಕುಡ್ದಿದ್ರೆ ಸೊ ಇನ್ನೂ ಚೆನ್ನಾಗಿ ಬಂದಿರೋದು. ತಾಯಿ ಹಾಲು ಒಂದು 1/4 ಲೀಟ್ರ್ ಕುಡ್ದಿದ್ರೇನು ಸಾಕಾಗಿತ್ತು. ಇಲ್ಲ ಸಾಲಲ್ಲ 1/4 ಲೀಟ್ರು, ಅಟ್ಲೀಸ್ಟ್ ಒಂದು ಅರ್ಧ ಲೀಟ್ರ್ ಮೇಲೆ ಅಟ್ಲೀಸ್ಟ್ ಅದರಲ್ಲಿ ತಾಯಿ ಹತ್ರ ಕುಡ್ದಿದ್ರೆ ಸರ್. ಆಮೇಲೆ GKVKಗೂ GKVKಗೆ ಹೋಗಿತ್ತಲ್ಲ, ಅವಾಗ ಒಂದು ಸ್ವಲ್ಪ ಗೆಲುವಾಗಿತ್ತಪ್ಪ ನನಗೇನೋ ಸರ್. ಅಂದರೆ ಸ್ವಲ್ಪ ಚೂಟಿ ಕಾಣಿಸೋದು, ಇಷ್ಟಿರಲಿಲ್ಲ ಸರ್. ಓಕೆ ಬರುತ್ತೆ. ಧನ್ಯವಾದಗಳು ನಿಮ್ಮ ಮಾಹಿತಿಗೆ.